ನಮಸ್ಕಾರ. ಇವತ್ತಿನ ನಮ್ಮ ಈ ಡೀಪ್ ಡೈವಿಗೆ ಸ್ವಾಗತ. ಇವತ್ತು ನಮ್ಮ ಮುಂದೆ ಕೆಲವು ಅದ್ಭುತವಾದ ಸೈನ್ಸ್ ಬುಕ್ಸ್ ಮತ್ತೆ ನೋಟ್ಸ್ ಇವೆ. ಹೌದು, ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ನಮ್ಮಲ್ಲಿದೆ ಇವತ್ತು. ಎಕ್ಸಾಕ್ಟ್ಲಿ. ಸೊ ಇವತ್ತಿನ ನಮ್ಮ ಮಿಷನ್ ಏನಪ್ಪಾ ಅಂದ್ರೆ ಸಸ್ಯಗಳು ಪ್ಲಾಂಟ್ಸ್ ನಿಜವಾಗ್ಲೂ ಚಲಿಸುತ್ತವೆ ಅಂತ ಕಂಡುಹಿಡಿಯೋದು. ಅರೆ, ಸಸ್ಯಗಳು ಚಲಿಸೋದಾ? ಅದೇ, ಈಗ ಸಾಮಾನ್ಯವಾಗಿ ಓಡುವ ನಾಯಿ ಅಥವಾ ಹಾರುವ ಹಕ್ಕಿಯನ್ನ ನೋಡಿದಾಗ ಅವು ಮೂವ್ ಆಗ್ತಿವೆ ಅಂತ ನಮಗೆ ಈಸಿಯಾಗಿ ಗೊತ್ತಾಗತ್ತೆ. ಖಂಡಿತ, ನಾವೆಲ್ಲ ನೋಡಿದ್ದೀವಿ. ಆದ್ರೆ ಒಂದು ಜಾಗದಲ್ಲಿ ಸುನ್ನೆ ನಿಂತಿರುವ ಮರ ಅಥವಾ ಗಿಡಗಳನ್ನ ನೋಡಿದಾಗ ಅವು ಬರೀ ಪ್ರತಿಮೆಗಳ ತರ ಒಂದೇ ಕಡೆ ಇರುತ್ತಲ್ವಾ? ನೋಡೋದಕ್ಕೆ ಹಾಗೆ ಅನ್ಸುತ್ತೆ. ಆದ್ರೆ ನಮ್ಮ ಈ ಸೈನ್ಸ್ ನೋಟ್ಸ್ ಪ್ರಕಾರ ಆ ಯೋಚನೆ ತಪ್ಪು ಅಂತೀರಾ? ಹೌದು. ಅಂದ್ರೆ ಪ್ರಾಣಿಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡಾಡುವುದನ್ನ ನಾವು ಲೋಕೋಮೋಷನ್ ಅಂತ ಕರಿತೀವಿ. ಪ್ಲಾಂಟ್ಸ್ ಆ ರೀತಿ ಓಡೋದಿಲ್ಲ, ನಿಜ. ಹೌದು, ನಾಯಿ ತರಹ ಗಿಡ ಓಡೋಕಾಗಲ್ಲ. ಎಕ್ಸಾಕ್ಟ್ಲಿ. ಆದ್ರೆ ಅವು ಒಂದೇ ಜಾಗದಲ್ಲಿದ್ದುಕೊಂಡು ತಮ್ಮ ಸ್ಥಾನವನ್ನು ಬದಲಾಯಿಸ್ತವೆ. ಇದಕ್ಕೆ ಮೂವ್ಮೆಂಟ್ ಅಂತಾರೆ. ಅಂದ್ರೆ ಅವು ಸದಾ ತಮ್ಮದೇ ಆದ ಒಂದು ಸ್ಲೋ ಮೋಷನ್ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಸ್ಲೋ ಮೋಷನ್ ಡ್ಯಾನ್ಸ್? ಓಹೋ. ಹಾಗಾದ್ರೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಕೇಳಿ. ಈಗ ನಾನು ಒಂದು ಸಣ್ಣ ಬೀಜವನ್ನು ಮಣ್ಣಿನ ಕೆಳಗೆ ಉಲ್ಟಾ ಹಾಕಿದ್ರೆ ಅದರ ಬೇರು ಮೇಲಕ್ಕೆ ಗಾಳಿಯಲ್ಲಿ ಬೆಳೆಯುತ್ತಾ? ಇಲ್ಲ, ಖಂಡಿತ ಉಲ್ಟಾ ಬೆಳೆಯೋದಿಲ್ಲ. ಅದೇ ಹೇಗೆ? ಅದಕ್ಕೆ ಕತ್ತಲಿನಲ್ಲಿ ಕಣ್ಣುಗಳು ಇಲ್ವಲ್ಲ? ಯಾವ ಕಡೆ ಹೋಗ್ಬೇಕು ಅಂತ ಹೇಗ್ ಗೊತ್ತಾಗುತ್ತೆ? ಗುಡ್ ಕ್ವೆಶ್ಚನ್. ಸಸ್ಯಗಳಲ್ಲಿ ಗ್ರೋತ್ ಅಂದ್ರೆ ಅವು ಬೆಳೆಯುವುದೇ ಒಂದು ರೀತಿಯ ಮೂವ್ಮೆಂಟ್. ಬೀಜದಿಂದ ಹೊರಬರುವ ಸಣ್ಣ ಬೇರಿರುತ್ತಲ್ಲ, ಹೌದು, ಅದನ್ನ ರಾಡಿಕಲ್ ಅಂತಾರೆ. ಆ ರಾಡಿಕಲ್ಗೆ ಗ್ರಾವಿಟಿ ಮತ್ತೆ ನೀರಿನ ಸೆಳೆತ ನ್ಯಾಚುರಲ್ ಆಗಿ ಗೊತ್ತಾಗತ್ತೆ. ಹಾಗಾಗಿ ಅದು ಯಾವಾಗ್ಲೂ ನೀರನ್ನ ಹುಡುಕೊಂಡು ಮಣ್ಣಿನ ಆಳಕ್ಕೆ ಹೋಗುತ್ತೆ. ಓಕೆ, ಬೇರು ಕೆಳಗೆ ಹೋಗುತ್ತೆ. ಮತ್ತೆ ಮೇಲಿನ ಭಾಗ? ಮೇಲಕ್ಕೆ ಬರುವ ಕಾಂಡನ ಪ್ಲುಮ್ಯೂಲ್ ಅಂತಾರೆ. ಆ ಪ್ಲುಮ್ಯೂಲ್ ಯಾವಾಗ್ಲೂ ಸೂರ್ಯನ ಬೆಳಕನ್ನು ಹುಡುಕೊಂಡು ಮೇಲಕ್ಕೆ ಬರುತ್ತೆ. ವಾವ್, ಇದು ನಮ್ಮೋಕೆ ಕಷ್ಟ. ಕಣ್ಣಿಲ್ಲದೆ ಬೆಳಕನ್ನು ಹೇಗೆ ಹುಡುಕುತ್ತೆ? ಅದು ಅವುಗಳ ನೇಚರ್. ಅಂದ್ರೆ ನಮ್ಗೆಲ್ಲ ಊರಲ್ಲಿ ಜಾತ್ರೆ ನಡೆಯುವಾಗ ರಥ ಎಳೆಯೋದನ್ನ ನೋಡಲು ಮಕ್ಕಳು ಕಿಟಕಿಯಿಂದ ಆಚೆ ಬಾಗುತ್ತಾರಲ್ಲ? ಹೌದು ಹೌದು. ಆ ರೀತಿ ಗಿಡಗಳು ಕೂಡ ಕಿಟಕಿಯ ಪಕ್ಕ ಇಟ್ಟಾಗ ಸೂರ್ಯನ ಕಡೆಗೆ ಬಾಗುವುದನ್ನ ನಾನ್ ನೋಡಿದ್ದೀನಿ. ಆದ್ರೆ ಇದು ಹೇಗೆ ಸಾಧ್ಯ? ಮ್ಯಾಜಿಕಾ? ಮ್ಯಾಜಿಕ್ ಅಲ್ಲ. ಪರಿಸರದಲ್ಲಿ ಆಗುವ ಯಾವುದೇ ಬದಲಾವಣೆಗೆ ರೆಸ್ಪಾನ್ಸ್ ಕೊಡೋದನ್ನ ಸ್ಟಿಮ್ಯುಲಸ್ ಅಂತಾರೆ. ಓಕೆ, ಸ್ಟಿಮ್ಯುಲಸ್. ಗಿಡಗಳು ಬೆಳಕಿನ ಕಡೆಗೆ ಬಾಗುವ ಈ ಪ್ರಕ್ರಿಯೆಗೆ ಫೋಟೋಟ್ರೋಪಿಸಮ್ ಅಂತ ಹೆಸರು. ಫೋಟೋಟ್ರೋಪಿಸಮ್ ಅಂದ್ರೆ ಬೆಳಕಿಗೆ ರೆಸ್ಪಾನ್ಸ್ ಕೊಡೋದು. ಕರೆಕ್ಟ್. ಇದು ಹೇಗಾಗುತ್ತೆ ಅಂದ್ರೆ ಗಿಡಗಳ ಒಳಗೆ ಕೆಲವು ಸ್ಪೆಷಲ್ ಕೆಮಿಕಲ್ಸ್ ಇರುತ್ತೆ. ಸೂರ್ಯನ ಬೆಳಕು ಗಿಡದ ಒಂದು ಬದಿಗೆ ಬಿದ್ದಾಗ ಆ ಕೆಮಿಕಲ್ಸ್ ಕತ್ತಲಿರುವ ಇನ್ನೊಂದು ಬದಿಗೆ ಹೋಗಿ ಆ ಭಾಗವನ್ನು ಹೆಚ್ಚು ಉದ್ದವಾಗಿ ಬೆಳೆಯುವಂತೆ ಮಾಡುತ್ತೆ. ಓಹೋ. ಆವಾಗೇನಾಗುತ್ತೆ, ಗಿಡ ತಾನಾಗೆ ಬೆಳಕಿನ ಕಡೆಗೆ ಬಾಗುತ್ತೆ. ಅರೆ ವಾ! ಅಂದ್ರೆ ಇದು ಬರೀ ಮ್ಯಾಜಿಕ್ ಅಲ್ಲ, ಪಕ್ಕಾ ಸೈನ್ಸ್. ಅದೇ ರೀತಿ ಬೇರುಗಳು ಮಣ್ಣಿನ ಒಳಗೆ ನೀರಿನ ಕಡೆಗೆ ಹೋಗುವುದನ್ನ ಹೈಡ್ರೋಟ್ರೋಪಿಸಮ್ ಅನ್ಬೋದಾ? ಎಕ್ಸಾಕ್ಟ್ಲಿ. ನೀರು ಎಲ್ಲಿದೆ ಅಂತ ಅವುಗಳ ಬೇರುಗಳು ಸೆನ್ಸ್ ಮಾಡ್ತವೆ ಮತ್ತೆ ಆ ಕಡೆಗೆ ಬೆಳಿತವೆ. ಇದಕ್ಕೆ ಹೈಡ್ರೋಟ್ರೋಪಿಸಮ್ ಅಂತಾರೆ. ಸರಿ, ಇದೆಲ್ಲ ತುಂಬಾ ನಿಧಾನವಾಗಿ ಸ್ಲೋ ಮೋಷನ್ನಲ್ಲಿ ಆಗುವ ಪ್ರಕ್ರಿಯೆಗಳು ಅಂತ ಒಪ್ಕೊಳ್ಳೋಣ. ಆದ್ರೆ ನಾವು ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಫಾಸ್ಟ್ ಆಗಿ ಮೂವ್ ಆಗುವ ಪ್ಲಾನ್ಸ್ ಯಾವ್ದಾದ್ರೂ ಇದೆಯಾ? ಖಂಡಿತ ಇದೆ. ಎಲ್ಲವೂ ಇಷ್ಟೇ ನಿಧಾನನ ಅಂತ ಅನ್ಕೊಂಡಿದೆ. ಇಲ್ಲವೇ ಇಲ್ಲ. ಕೆಲವು ಪ್ಲಾನ್ಸ್ ಸ್ಪರ್ಶಕ್ಕೆ ಅಂದ್ರೆ ಮುಟ್ಟಿದ ತಕ್ಷಣ ರೆಸ್ಪಾನ್ಸ್ ಕೊಡ್ತವೆ. ಇದಕ್ಕೆ ಥಿಗ್ಮೋಟ್ರೋಪಿಸಮ್ ಅಂತಾರೆ. ಥಿಗ್ಮೋಟ್ರೋಪಿಸಮ್ ಅಂದ್ರೆ ಟಚ್ಗೆ ರೆಸ್ಪಾನ್ಸ್. ಹೌದು. ನಮ್ಮ ಟಚ್ ಮಿ ನಾಟ್ ಪ್ಲಾಂಟ್ ಅಂದ್ರೆ ಮುಟ್ಟಿದ್ರೆ ಮುನಿ ಗಿಡ ನೋಡಿದ್ದೀರಾ ತಾನೆ? ಹೌದು, ಖಂಡಿತ ನಾನು ಮುಟ್ಟಿದ್ದೀನಿ. ಆದ್ರೆ ಅದಕ್ಕೆ ಪ್ರಾಣಿಗಳ ಹಾಗೆ ಮಸಲ್ಸ್ ಇಲ್ವಲ್ಲ? ಅದೇ ಅಲ್ವಾ ಮಜಾ. ಮತ್ತೆ ಹೇಗೆ ಅಷ್ಟು ಫಾಸ್ಟ್ ಆಗಿ ಪಟ್ಟನೆ ಮುಚ್ಕೊಳ್ಳುತ್ತೆ? ಅಲ್ಲಿ ಆ ಗಿಡ ವಾಟರ್ ಪ್ರೆಷರ್ ಅಂದ್ರೆ ನೀರಿನ ಒತ್ತಡವನ್ನು ಬಳಸ್ಕೊಳ್ಳುತ್ತೆ. ನಾವು ಮುಟ್ಟಿದ ತಕ್ಷಣ ಎಲೆಗಳ ಒಳಗಿಡೋ ನೀರು ಫಾಸ್ಟ್ ಆಗಿ ಹಿಂದಕ್ಕೆ ಹೋಗುತ್ತೆ. ಓಹೋ, ನೀರು ಹಿಂದೆ ಹೋದಾಗ? ನೀರು ಖಾಲಿಯಾದ ತಕ್ಷಣ ಒಂದು ಬಲೂನ್ ಮುರುಡುಮ ಹಾಗೆ ಎಲೆಗಳು ಮುದುಡುಕೊಳ್ತವೆ. ಇದು ವೇಗದ ಮೂವ್ಮೆಂಟ್ಗೆ ಬೆಸ್ಟ್ ಉದಾಹರಣೆ. ವಾವ್! ವಾಟರ್ ಪ್ರೆಷರಿಂದ ಹಾಗೆ ಮಾಡ್ತಾ? ಹೌದು. ಹಾಗಾದ್ರೆ ನಮ್ಮ ಮನೆಗಳಲ್ಲಿ ಬೆಳೆಸುವ ಆ ಮನಿ ಪ್ಲಾಂಟ್ ಕೂಡ ಹತ್ತಿರದಲ್ಲಿರುವ ಕಡ್ಡಿಯನ್ನು ಬಿಗಿಯಾಗಿ ತಬ್ಬಿಕೊಂಡು ಮೇಲ್ಗೆ ಹತ್ತುತ್ತಲ್ಲ? ಅದು ಕೂಡ ಇದೇ ತರಹನಾ? ಹೌದು ಹೌದು. ಮನಿ ಪ್ಲಾಂಟ್ನಂತಹ ಬಳ್ಳಿಗಳು ತಮ್ಮ ಟೆಂಡ್ರಿಲ್ ಸಹಾಯದಿಂದ, ಅಂದ್ರೆ ಆ ಸಣ್ಣ ಸ್ಪ್ರಿಂಗ್ನಂತಹ ಎಳೆಗಳಿರುತ್ತಲ್ಲ, ನೋಡಿದ್ದೀನಿ. ಆ ಎಳೆಗಳಿಂದ ಆಸರಿಯನ್ನು ಹುಡುಕಿ ಅದನ್ನ ಗಟ್ಟಿಯಾಗಿ ಸುತ್ತುಕೊಂಡು ಬೆಳಿತಾವೆ. ಇದು ಕೂಡ
ಟಚ್ಗೆ ಸಿಗುವ ರೆಸ್ಪಾನ್ಸ್. ಅಮೇಝಿಂಗ್. ಸೊ ಈ ಡೀಪ್ ಡೈವ್ ಇಂದ ಒಂದು ವಿಷಯ ಸ್ಪಷ್ಟವಾಯ್ತು. ಏನದು? ಸಸ್ಯಗಳಿಗೆ ನಮ್ಮ ಹಾಗೆ ಕಣ್ಣು, ಕಿವಿ, ಕೈ, ಕಾಲುಗಳಿಲ್ಲದಿದ್ರೂ ಅವು ಕೂಡ ನಮ್ಮಂತೆಯೇ ಜೀವಂತವಾಗಿವೆ. ಬೆಳಕು, ನೀರು ಮತ್ತೆ ಸ್ಪರ್ಶವನ್ನು ಅವು ತಮ್ಮದೇ ಆದ ಸ್ಪೆಷಲ್ ಕೆಮಿಕಲ್ಸ್ ಮತ್ತು ವಾಟರ್ ಪ್ರೆಷರ್ ಮೂಲಕ ಗ್ರಹಿಸ್ತವೆ ಅಲ್ವಾ? ಖಂಡಿತ. ಅವುಗಳು ಒಂದೇ ಕಡೆ ಇದ್ರೂ ಸುತ್ತಲಿನ ಜಗತ್ತನ್ನು ಅದ್ಭುತವಾಗಿ ಅನುಭವಿಸ್ತವೆ. ನಿಜ ಹೇಳಿದ್ರಿ. ನಮ್ಮ ಕಣ್ಣಿಗೆ ಕಾಣಿಸುವ ವೇಗದ ಓಟ ಮಾತ್ರ ಜೀವದ ಲಕ್ಷಣವಲ್ಲ, ಗಿಡಗಳ ಈ ಅದ್ಭುತವಾದ ಮೂಮೆಂಟ್ ಕೂಡ ಒಂದು ಜೀವಶಕ್ತಿಯೇ. ನಿಜ. ಆದ್ರೆ ಈಗ ನನಗೆ ಹೋಗ್ತಾ ಹೋಗ್ತಾ ಇನ್ನೊಂದು ಅಚ್ಚರಿಯ ಪ್ರಶ್ನೆ ಕಾಡ್ತಾ ಇದೆ. ಏನೋ ಪ್ರಶ್ನೆ? ಗಿಡಗಳು ಬೆಳಕು, ನೀರು ಮತ್ತು ಸ್ಪರ್ಶವನ್ನು ಇಷ್ಟು ಚೆನ್ನಾಗಿ ಸೆನ್ಸ್ ಮಾಡ್ತವೆ ಎಂದ ಮೇಲೆ ನಾವಾಡುವ ಮಾತುಗಳು ಅಥವಾ ಮನೆಯಲ್ಲಿ ನಾವು ಹಾಕುವ ಮ್ಯೂಸಿಕ್ ಅನ್ನು ಕೂಡ ಅವು ತಮ್ಮದೇ ಆದ ರೀತಿಯಲ್ಲಿ ಕೇಳಿಸ್ಕೊಳ್ತಿರ್ಬಹುದೇ? ಓ, ಗುಡ್ ಪಾಯಿಂಟ್. ಆಲೋಚಿಸಿ ನೋಡಿ.